ನಮಸ್ತೆ ವೀಕ್ಷಕರೇ, ಗುರುಕುಲದಲ್ಲಿ ಅಕ್ಷರಾಭ್ಯಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಗುನೂ ಕೂಡ ತಾನು ಕಲಿಕೆಯನ್ನು ಆರಂಭ ಮಾಡೋದಕ್ಕೂ ಮುಂಚೆ ಅಥವಾ ಶಾಲೆಗೆ ಸೇರೋದಕ್ಕೂ ಮುಂಚೆ, ಶಾಲೆ ಸೇರಿದ ಆದಮೇಲೆ ಶಾಲೆಗೆ ಹೋಗುವಂತಹ ಮೊದಲನೇ ದಿನ ಅಥವಾ ಹಿಂದಿನ ದಿನ ಏನಿರುತ್ತೆ ಅವತ್ತಿನ ದಿನ ಒಂದು ಅಕ್ಷರಾಭ್ಯಾಸವನ್ನು ಮಾಡುವಂಥದ್ದು. ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರೋವಂಥದ್ದು. ಸೊ ಈ ಒಂದು ಸಂಪ್ರದಾಯವನ್ನು ಈಗಲೂ ಕೂಡ ತುಮಕೂರಿನ ಪ್ರತಿಷ್ಠಿತ ಶಾಲೆಯಾದಂತಹ ಶ್ರೀ ಗುರುಕುಲ್ ಶಾಲೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 20 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂಥ ಒಂದು ಸಂಪ್ರದಾಯ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅಂದರೆ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ಮಗು ಕಲಿಕೆಗೆ ಅಣಿಯಾಗ್ತಾ ಇದೆ. ಅಕ್ಷರಾಭ್ಯಾಸದ ಮುಖಾಂತರ ಕಲಿಕೆಯನ್ನು ಆರಂಭ ಮಾಡಿ ಮುಂದೆ ಒಳ್ಳೆಯಂಥ ಉತ್ತಮ ಸಂಸ್ಕಾರವನ್ನು ಪಡೆದುಕೊಂಡು ಉತ್ತಮ ಕಲಿಕೆಯನ್ನು ಕೂಡ ಪಡೆದುಕೊಳ್ಳುತ್ತೆ ಅನ್ನೋಂತಹ ನಂಬಿಕೆ. ಸೊ ಇದೇ ನಿಟ್ಟಿನಲ್ಲಿ ಶ್ರೀ ಗುರುಕುಲ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರ್ತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಗುರುಕುಲದಲ್ಲಿ ನಡೀತಾ ಇರುವಂತಹ ಅಕ್ಷರಾಭ್ಯಾಸದಲ್ಲಿ ಪೋಷಕರೊಟ್ಟಿಗೆ ಮಕ್ಕಳು ಸಹ ಭಾಗಿಯಾಗಿದ್ದಾರೆ. ಹಾಗೆ ಇಲ್ಲಿ ಪೋಷಕರೊಬ್ಬರು ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಹರೀಶ್ ಅಂತ ಮೇಡಮ್. ಸರ್ ತುಮಕೂರು ಅವರೇನಾ? ತುಮಕೂರು ಮಹಾಲಕ್ಷ್ಮಿ ನಗರ ಬಟವಾಡಿ ಮೇಡಮ್. ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಷರಾಭ್ಯಾಸದಲ್ಲಿ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಮೇಡಮ್ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಎರಡನೇ ಪಾಪು, ಮೊದಲನೇವನು ಇಲ್ಲೇ ಓದ್ತಿದ್ದಾನೆ, ಅವನಿಗೂ ಇದೇ ಥರ ಅಭ್ಯಾಸ ಮಾಡಿಸಿದ್ರು. ಈಗ ಎರಡನೇ ಪಾಪುಗೂ ಇಲ್ಲೇ ಇದೇ ಥರನೇ ಮಾಡಿದ್ದಾರೆ. ಈ ಥರ ಅಭ್ಯಾಸ ಯಾವ ಶಾಲೆಯಲ್ಲೂ ಇಲ್ಲ. ಇದು ಒಂದು ನಮ್ಮ ಸಂಸ್ಕೃತಿನ ಮತ್ತು ಸಂಪ್ರದಾಯನ ಏನು ಬೆಳೆಸ್ಕೊಂಡು ಹೋಗಬೇಕು ಮತ್ತು ಮಕ್ಕಳಿಗೆ ಯಾವ ಥರ ನಾವು ವಿದ್ಯಾಭ್ಯಾಸನ ಸ್ಟಾರ್ಟ್ ಮಾಡಬೇಕು ಅನ್ನತಕ್ಕಂಥ ಅಭ್ಯಾಸನ ಇವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಗುರುಕುಲಲ್ಲಿ ಏನಂದರೆ ಶಿಸ್ತು ಮತ್ತು ಹೆಂಗೆ ಗುರು ಹಿರಿಯರಿಗೆ ನಾವು ಬೆಲೆ ಕೊಡಬೇಕು ಆ ಥರನ್ನೆಲ್ಲ ಹೇಳ್ಕೊಡೋಂಥ ಇದೇನೇ ಈ ಗುರುಕುಲ ಅಂತ ಹೇಳಿ. ನನ್ನ ಮಗ ಇಲ್ಲಿ ಇವಾಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇವರು ಈಗ M1ಗೆ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಮೇಡಮ್. ಇದೇ ಇದು ಅಕ್ಷರಾಭ್ಯಾಸ ಒಂದೇ ಅಲ್ಲ, ಇಲ್ಲಿ ಎಲ್ಲ ನಮ್ಮ ಸಾಂಪ್ರದಾಯಿಕ ಏನು ಹಬ್ಬಗಳಿದ್ದಾವೆ ಎಲ್ಲದನ್ನೂ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಮೇಡಮ್. ಮತ್ತು ಎಲ್ಲರನ್ನೂ ಗುರ್ತಿಸ್ತಾರೆ.
ಇವರು ಪೋಷಕರನ್ನ ಮೇಯ್ನಾಗಿ ಬೇಕಾಗಿರೋದು ಪೋಷಕರನ್ನ ಗುರುತಿಸೋದಂಥದ್ದು ತುಂಬ ಚೆನ್ನಾಗಿದೆ ಮೇಡಮ್. ಮತ್ತೆ ಗುರುಕುಲ್ ಶಾಲೆ ಬಗ್ಗೆ ಇನ್ನೂ ಏನು ಹೆಮ್ಮೆ ಇದೆ ಸರ್ ನಿಮಗೆ? ಮೇಡಮ್ ಇವಾಗ CBSE ಆಗಿದೆ, ಇನ್ನೂ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗ್ತಾಯಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಇಲ್ಲಿ ಸೇರ್ತೀವಿ. ಅವರ ದೇವ್ರ ಆಶೀರ್ವಾದ ಅವ್ರ ಸಹಕಾರ ಇದ್ದರೆ ಎಲ್ಲ ಚೆನ್ನಾಗಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೊಬ್ಬರು ಪೋಷಕರು ಈಗ ನನ್ನೊಟ್ಟಿಗಿದ್ದಾರೆ. ಎಸ್, ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ಅವರ ಒಂದು ಅನಿಸಿಕೆ, ಅಭಿಪ್ರಾಯ ಯಾವ ರೀತಿಯಾಗಿದೆ, ಈ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳ್ತಾ ಹೋಗೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶ್ರೀಲೀಲಾ ಅಂತ. ಶ್ರೀಲೀಲಾ. ಓಕೆ, ತುಮಕೂರವರೇನಾ? ತುಮಕೂರು. ಓಕೆ, ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಮಗುನ ಕೂಡ ಜಾಯಿನ್ ಮಾಡಿಸಿರೋ ಅಂಥದ್ದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಮೇಡಮ್. ನಾನು ಮೊದಲನೇ ಮಗನೂ ಇಲ್ಲೇ ಸೇರಿಸಿದ್ದು. ಅವನ ಇಂಪ್ರೂವ್ಮೆಂಟ್ಸು, ಸ್ಕೂಲ್ದು ಸಂಸ್ಕೃತಿ ಅದೆಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಎರಡನೇ ಮಗುನೂ ಇಲ್ಲೇ ಸೇರಿಸ್ತಿದ್ದೀನಿ. ಈ ಪದ್ಧತಿಗಳಾಗಿರ್ಬೋದು ಇವೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ಎಲ್ಲ ಸ್ಕೂಲಲ್ಲಿ ಹಿಂಗೆ ಮಾಡಲ್ಲ. ಸೊ ಅದು ಚೆನ್ನಾಗಿದೆ. ಟೀಚರ್ಸಿಂದು ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ. ಅವ್ನು ಇಂಪ್ರೂವ್ಮೆಂಟ್ ಆಗಿದ್ದಾನೆ, ತುಂಬ ಆಗಿದ್ದಾನೆ. ಅದು ನೋಡಿಬಿಟ್ಟು ಇವನು ಇಲ್ಲೇ ಹಾಕೋಣ, ಇವೆಲ್ಲ ಗೊತ್ತಾಗಬೇಕು ನಮ್ಮ ಮಕ್ಕಳಿಗೆ. ಡ್ರೈವರ್ಸಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ತಕ್ಷಣ ಫೋನ್ ಮಾಡಿಬಿಟ್ಟು ನಮ್ಗೆ ಹಿಂಗಾಗಿದೆ ಮಕ್ಕಳಿಗೆ ಬನ್ನಿ ನೋಡಿ ಎಲ್ಲ ಹೇಳ್ತಾರೆ. ಸೊ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ಕೂಲಿಂದು. ಅದಕ್ಕೋಸ್ಕರ ಎಲ್ಲರೂ ಗುರುಕುಲ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೆ ಇವನು ಇಲ್ಲೇ ಸೇರಿಸಿದ್ದೀವಿ ಮೇಡಮ್. ಫಸ್ಟ್ ಮಗುನ ನೀವು ಇಲ್ಲೇ ಸೇರಿಸಿದ್ದು ಅಂತ ಹೇಳಿದ್ರಿ. ಈ ಒಂದು ಶಾಲೆನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕಾರಣ ಏನಾಗಿತ್ತು ನಿಮಗೆ ಅಂತ ಹೇಳಿ? ಇಲ್ಲ ಮೇಡಮ್, ಅಡ್ವರ್ಟೈಸಿಂದನೇ ನನಗೆ ಗೊತ್ತಾಗಿದ್ದು ಗುರುಕುಲ ಅಂತ. ಇವ್ನು ಸೇರಿಸಿದ ಮೇಲೆ ಇವ್ನು ಇಂಪ್ರೂವ್ಮೆಂಟ್ಸು ಬರೆಯೋದಾಗಿರ್ಬೋದು, ಅವ್ನ ಬಿಹೇವಿಯರ್ ಆಗಿರ್ಬೋದು ಎಲ್ಲ ಚೇಂಜ್ ಆಗುತ್ತಲ್ಲ, ಅದು ನೋಡಿಬಿಟ್ಟೆ ನಾವು ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರ ಬಿಹೇವಿಯರಲ್ಲಿ ಬೇಗ ಗೊತ್ತಾಗ್ಬಿಡುತ್ತೆ. ಓದೋದಕ್ಕಿಂತ ಅವ್ರದ್ದು ನಡವಳಿಕೆ ಅದು ಗೊತ್ತಾಗ್ಬಿಡುತ್ತಲ್ವ. ಹಾಗಾಗ್ಬಿಟ್ಟು ನಾವೇ ಇವಾಗ ಎಷ್ಟು ಜನ ಕೇಳ್ತಿದ್ದೀವಿ ಗುರುಕುಲಕ್ಕೆ ಹಾಕಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಅಂತ. ಇವನು ಹಂಗೆ ಇಂಪ್ರೂವ್ ಆಗಿಬಿಟ್ಟು ಚೆನ್ನಾಗಾದರೆ ಅಷ್ಟೇ ಸಾಕು ಗುರುಕುಲ. ಮತ್ತೊಂದು ಹೆಮ್ಮೆ ಅಂದರೆ ಗುರುಕುಲ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಸಂಸ್ಕೃತಿಗಳೆಲ್ಲ ಎಲ್ಲ ಸ್ಕೂಲಲ್ಲೂ ಫಾಲೋ ಮಾಡಲ್ಲ. ಜಾತ್ರೆ ಆಗಿರ್ಬೋದು, ಮೊನ್ನೆ ಜಾತ್ರೆ ಆಯಿತು ನೋಡಿ, ಅದು ಆಗಿರ್ಬೋದು, ಸ್ಕೂಲಿಂದು ಏನಾದರೂ ಪ್ರೋಗ್ರಾಮ್ಸ್ ಆಗಿರ್ಬೋದು ಎಲ್ಲದನ್ನೂ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಟೀಚರ್ಸ್ ಅವೆಲ್ಲ ಇವು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಇವರಿಂದನೂ ಏನಾದ್ರು ಪ್ರೋಗ್ರಾಮ್ಸ್ ಮಾಡಿಸ್ತಿರ್ತಾರೆ, ಕಲ್ಚರಲ್ ಪ್ರೋಗ್ರಾಮ್ಸು. ಅವರು ಅದನ್ನು ಮಕ್ಕಳು ಮಾಡಿದಾಗ ಅವರಿಗೂ ಅದು ಇಷ್ಟ ಆಗ್ಬಿಡುತ್ತೆ. ನಾನು ಕೈಟ್ ಆಡಿಸ್ದೆ ಅವೆಲ್ಲ ಹೇಳ್ತಾರಲ್ಲ, ಅವೆಲ್ಲ ಇಷ್ಟ ಆಗ್ಬಿಡುತ್ತೆ ಅವರಿಗೆ. ಅವೆಲ್ಲ ಕಲಿಬೇಕು ಅಂತ ಹೇಳೋದು. ನನ್ನ ಹೆಸರು ಕವಿತಾ ಅಂತ. ನಾನು ಮಗು ಅಜ್ಜಿ. ಅವನ್ನ ಫಸ್ಟ್ನೇ ಮಗುನೇ ನಾವು ಬೇಡ ಇಂಗ್ಲೀಷ್ಗೆ ಸೇರಿಸೋಣ ಅಂತ ಬೇರೆ ಸ್ಕೂಲಿಗೆ ಸೇರಿಸಿದ್ವಿ. 3 ತಿಂಗಳಿಗೆ ಅವನಿಗೆ ಹೆಂಗಾಗೋದೆ ಅಂದರೆ ನಮಗೆ ತುಂಬ ಬೇಜಾರಾಗಿ ಮತ್ತೆ ಅವ್ರಿಗೇನೋ ಸುಳ್ಳು ಹೇಳಿಬಿಟ್ಟು ಮತ್ತೆ ಇಲ್ಲಿಗೆ ತಂದು ಸೇರಿಸಿದ್ವಿ. ಆವಾಗ ನಮಗೆ ನಿಜವಾಗ್ಲೂ ಮಗು ಮತ್ತೆ ಮೊದಲಿನ ಥರ ಆಗಬೇಕಾದ್ರೆ ಒಂದು 3 ತಿಂಗಳು ಮತ್ತೆ ಸರಿ ಹೋಗ್ಬಿಟ್ಟ. ಹಾಗಾಗಿ ಈ ಸ್ಕೂಲ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಬರ್ತ್ಡೇ ಆಗಲಿ, ಒಂದು ಸಂಸ್ಕಾರ, ಒಂದು ದೇವ್ರ ಪೂಜೆ ಆಗಲಿ, ಪ್ರತಿಯೊಂದು ಹಬ್ಬ ಹರಿದಿನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಮಕ್ಕಳು ಈ ನಮ್ಮ ಸಂಸ್ಕೃತಿ ಕಲಿತಾರೆ ಅನ್ನೋದು ತುಂಬ ಇಷ್ಟ. ತುಂಬ ಚೆನ್ನಾಗಿದೆ. ಡ್ರೈವರ್ ಅಂತೂ ನಾವು ಏಜಾದರೂ ಕರ್ಕೊಂಬಂದು ಬಿಡ್ತೀವಲ್ಲ ಬಸ್ಸಿಗೆ, ಪಾಪ ನಿಂತ್ಕೊಂಡು ಹತ್ತಿಸ್ಕೋತಾರೆ. ಆಮೇಲೆ ಆಯೋಗಳು ಅಷ್ಟೇ. ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಒಳ್ಳೆಯದೆ ಮೇಡಮ್, ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ತುಂಬ ಖುಷಿ ಆಗುತ್ತೆ ನಮಗೆ. ನಾಗಭೂಷಣ್ ಅಂತ. ಅಡ್ಮಿಷನ್ M1 ಮಾಡಿಸಿದ್ದೀವಿ ಮೇಡಮ್. ಇದು ಸ್ಕೂಲು ನಾನು ಆಯ್ಕೆ ಮಾಡಿದ್ದು ಶಿಸ್ತು ಮತ್ತು ವಿದ್ಯಾಭ್ಯಾಸ ಗುಣಮಟ್ಟ ಚೆನ್ನಾಗಿದೆ. ಹಾಗೆ ಇಲ್ಲಿ ವಾತಾವರಣ ಎಲ್ಲದರಲ್ಲೂ ಮತ್ತು ಲಿಮಿಟ್ ಸೀಟ್ ಇದೆ. ಇಲ್ಲಿ ವಿಪರೀತ ದೊಂಬಿ ಇಲ್ಲ. ಹಾಗಾಗಿ ನಾನು ಈ ಸ್ಕೂಲ್ನ ಆಯ್ಕೆ ಮಾಡ್ಕೊಂಡೆ. ನನ್ನ ಮೊಮ್ಮಗನ ಸೇರಿಸಿ M1ಗೆ ಅಡ್ಮಿಷನ್ ಮಾಡಿಸಿದ್ದೀನಿ ಮೇಡಮ್. ಹಾಗೆ ಇವರು ವಾತಾವರಣದಲ್ಲಿ ಮೊದಲಿಂದ ನಾನು ತಿಳ್ಕೊಂಡಿದ್ದೀನಿ ಈ ಸ್ಕೂಲ್ ಬಗ್ಗೆ. ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ. ಈ ಮೊದಲನೇದಾಗಿ ಪ್ರಪ್ರಥಮವಾಗಿ ಇವತ್ತೇ ನಾವು ಅಕ್ಷರಾಭ್ಯಾಸ ಈ ಸ್ಕೂಲಿಂದ ಮಾಡಿಸಿದ್ದೀನಿ. ಆಮೇಲೆ ಪ್ರತಿಯೊಂದರಲ್ಲೂ ಶಿಸ್ತು ಇದೆ, ಇದು ಕಾಣ್ತಾ ಇದೆ. ಹಂಗಾಗಿ ನನಗಿಷ್ಟ ಆಯಿತು.
ಮಹಾಗಣಪತಯೇ ನಮಃ. ಶಾರದಾ ಸರಸ್ವತ್ಯೈ ನಮಃ. ವೇದವ್ಯಾಸಾಯ ನಮಃ. ಗುರುಭ್ಯೋ ನಮಃ. ಆತ್ಮೀಯರೇ, ಶ್ರೀ ಗುರುಕುಲ್ ಎನ್ನುವಂತಹ ಶಾಲೆಯಲ್ಲಿ ಅಕ್ಷರಾರಂಭ ಎನ್ನುವಂತಹ ವಿಶೇಷವಾದಂತಹ ಸಂಸ್ಕಾರ ರೂಪವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾಗಿದೆ. ಅಕ್ಷರ ಇಲ್ಲದೆ ಮನುಷ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಜಗತ್ತಿನ ಜೀವ ಜಂತುಗಳಲ್ಲಿ ಮನುಷ್ಯನಿಗೆ ಯಾಕೆ ಎತ್ತರದ ಸ್ಥಾನ ಎಂದರೆ ಅವನಲ್ಲಿ ಅಕ್ಷರ ಇರತಕ್ಕಂಥದ್ದು. ಅಕ್ಷರ ಕಲಿತು ಸಾಕ್ಷರ ಆಗಬೇಕು ಎಂಬುದಾಗಿ. ಅಕ್ಷರ ವಿಪರೀತವಾಗಿ ರಾಕ್ಷಸನಾಗಬಾರದು. ಅಕ್ಷರ ಕಲಿತು ಸಾಕ್ಷರನಾಗಬೇಕು ಎಂಬುದಾಗಿ ಆ ಮುಖಾಂತರ ಸದುದ್ದೇಶವನ್ನು ಇಟ್ಟುಕೊಂಡು ಎಲ್ಲರಿಗೂ ಕೂಡ ಗುರುಗಳು ಇರ್ತಾರೆ. ಇಲ್ಲಿ ಗುರುಕುಲ ಎನ್ನುವಂತಹ ಸ್ಕೂಲ್ನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಬೇಕು ಎನ್ನುವ ಒಂದು ಸದುದ್ದೇಶದಿಂದ ಇವತ್ತು ಈ ಅಕ್ಷರಾರಂಭ ಕಾರ್ಯಕ್ರಮವನ್ನು ನಾನು ಡಾಕ್ಟರ್ ವಿದ್ವಾನ್ ಪ್ರಶಾಂತ್ ಭಟ್ ಆಗಿರ್ತಕ್ಕಂತಹ ನಡೆಸಿಕೊಟ್ಟಂತಹ ನಾನು ಈ ಮೂಲಕ ಹೇಳುವುದೇನೆಂದರೆ, ವಿದ್ಯೆ ಅಂತಕ್ಕಂಥದ್ದು ಎಲ್ಲರಿಗೂ ಅತ್ಯಂತ ಅವಶ್ಯಕತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದೇಶೇಶು ಧನಂ ವಿದ್ಯಾ. ಹೊರದೇಶಕ್ಕೆ ಹೋದರೆ ಯಾವುದೂ ದುಡ್ಡಾಗಲಿಕ್ಕೆ ಸಾಧ್ಯವಿಲ್ಲ. ಅದು ದುಡ್ಡು ಅಂತ ಯಾವುದಾದ್ರು ಆದರೆ ಅದು ವಿದ್ಯೆಯೇ ಕಾರಣ. ಹಾಗಾಗಿ ಎಲ್ಲ ಗುರುವೃಂದದವರು ಆತ್ಮೀಯವಾಗಿ ಇಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸುಮ್ಮನೆ ಯಾವುದೋ ಒಂದು ಫೋಟೋಶೂಟ್ ಇಲ್ಲದೆ ಬರೀ ಅತ್ಯಂತ ಪ್ರೀತಿ ಎಲ್ಲ ಒಬ್ಬ ಮನೆಯಲ್ಲಿ ಮಗುವಿಗೆ ಯಾವ ರೀತಿಯಲ್ಲಿ ವಿದ್ಯೆಯನ್ನು ಹೇಳ್ಕೊಡ್ತಾರೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಅಕ್ಷರವನ್ನು ಕಲಿಸ್ತಾರೆ. ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ವಿದ್ಯೆ ಇಲ್ಲಿ ಬರುತ್ತೆ. ಹಾಗಾಗಿ ವಿದ್ಯಾ ವಿಹೀನ ಪಶು. ವಿದ್ಯೆ ಇಲ್ಲ ಅಂದರೆ ಮಗು ಅವನು ಪಶುವಿಗೆ ಪ್ರಾಣಿಗೆ ಸಮಾನ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅಕ್ಷರಾರಂಭ ಅದು ನಡೆದಿದೆ. ಇಲ್ಲಿ ಗಣಪತಿ, ಸರಸ್ವತಿ, ಹಯಗ್ರೀವ ದೇವರ ಆರಾಧನೆ ಪೂಜೆಯೊಂದಿಗೆ ನಡೆದಿರ್ತಕ್ಕಂತಹ ಎಲ್ಲ ಧರ್ಮದವರು ಎಲ್ಲ ಜನರು ಕೂಡ ದೇವರಲ್ಲಿ ನಂಬಿಕೆ ಇಟ್ಟು ಮಾಡಿರ್ತಕ್ಕಂತಹ ಒಂದು ಸಂಸ್ಕಾರ ಎಲ್ಲ ಕುಲವನ್ನು ಉದ್ಧಾರ ಮಾಡುತ್ತೆ. ಅವರೆಲ್ಲರನ್ನು ಉದ್ಧಾರ ಮಾಡಲಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸೊ ವೀಕ್ಷಕರೇ, ಇಷ್ಟೊತ್ತು ಕೂಡ ಗುರುಕುಲದಲ್ಲಿ ಯಾವ ರೀತಿಯಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅನ್ನೋದು ಸಂಪ್ರದಾಯಬದ್ಧವಾಗಿ ನಡೀತು ಅಂತ ಹೇಳಿ ನೀವು ಕೂಡ ನೋಡಿದ್ರಿ. ಹಾಗೆ ರಶ್ಮಿ ಮಧು ಜೈನ್ ಮೇಡಮ್ ನನ್ನೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಈ ಒಂದು ಕಾರ್ಯಕ್ರಮದ ಅನಿಸಿಕೆ ಮತ್ತು ಅಭಿಪ್ರಾಯ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಎಷ್ಟು ದಿನಗಳ ಒಂದು ಪೂರ್ವ ಸಿದ್ಧತಾ ತಯಾರಿ ಇದೆಲ್ಲ ಅಂತ ಹೇಳಿ. ಮೇಡಮ್, ಸಿದ್ಧತೆ ಅಂತ ಬಂದರೆ ಒಂದು ದಿವಸದ ಹಿಂದೆ ಮಾತ್ರ ಅಷ್ಟೇ ನಾವು ಮಾಡೋದು. ಬಟ್ ಮೊದಲನೆಯ ಒಂದು ಶುಭ ಸಂದರ್ಭ ಇದು ನಮಗೆ. ಯಾಕಂದರೆ ಮೊದಲನೇ ಪ್ರೋಗ್ರಾಮ್ ಇದು ಈ ಅಕಾಡೆಮಿಕ್ ಇಯರ್ಗೆ. ಸೊ ಎಲ್ಲ ಮಕ್ಳಿಗೂ ಒಂದು ಒಳ್ಳೆಯದಾಗಲಿ ಅನ್ನೋದು ಒಂದು ಉದ್ದೇಶ. ಆದರೆ ಹೊಸದಾಗಿ ವಿದ್ಯಾಭ್ಯಾಸಕ್ಕೆ ಕಾಲಿಡಂಥ ಮಕ್ಕಳಿಗೆ ಇದು ಒಂದು ಒಳ್ಳೆ ಅವಕಾಶ.
ಯಾಕಂದರೆ ಎಲ್ಲರೂ ಶೃಂಗೇರಿಗೆ ಹೋಗಬೇಕು ಅಥವಾ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ. ಸೊ ಆದರೆ ಎಲ್ಲರಿಗೂ ಆ ಅನುಕೂಲಗಳು ಸಾಮಾನ್ಯ ಆಗಲ್ಲ, ಟೈಮ್ ಇದ್ರಿರೋದ್ರಿಂದ. ಸೊ ಇದು ನಮ್ಮಲ್ಲಿ ಒಂದು 20 ವರ್ಷದಿಂದನೂ ಮಾಡ್ಕೊಂಡು ಬಂದಿರೋಂಥ ಒಂದು ಪ್ರೋಗ್ರಾಮು. ಮೊದಲನೇ ಒಂದು ಪ್ರೋಗ್ರಾಮ್ ಆಫ್ ದಿಸ್ ಅಕಾಡೆಮಿಕ್ ಇಯರ್ ತುಂಬ ಚೆನ್ನಾಗಿ ನಡೀತು. ನೀವು ಅದನ್ನು ನೋಡಿದ್ರಿ. ಹಾಗಾದರೆ ಈ ಒಂದು ವರ್ಷ ಎಷ್ಟು ಜನ ಮಕ್ಕಳು ಈ ಒಂದು ಅಕ್ಷರಾಭ್ಯಾಸದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ವಿತ್ ಪೋಷಕರೊಟ್ಟಿಗೆ ಸೇರಿದಾಗ ಹೆಚ್ಚು ಕಮ್ಮಿ 500 ಜನ ಇದ್ದಾರೆ. ಬರೀ ಮಕ್ಕಳ ಒಂದು ಸಂಖ್ಯೆ ಹೇಳಿದಾಗ 150 ಮಕ್ಕಳಿಗಿನ್ನ ಮೇಲ್ಪಟ್ಟು ಮಕ್ಕಳು ಇವತ್ತು ಅಕ್ಷರಾಭ್ಯಾಸ ಮಾಡಿದ್ದಾರೆ ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರ ಒಂದು ಸಹಕಾರ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅಂತ ಹೇಳಿ ಮೇಡಮ್? ಅವ್ರ ಮುಖದಲ್ಲಿ ತುಂಬ ಖುಷಿ ಕಾಣಿಸ್ತಾ ಇತ್ತು. ಏಕೆಂದರೆ ಈಗಿನ ಒಂದು ಟ್ರೆಂಡಲ್ಲಿ ನಮ್ಮ ಒಂದು ಕಲ್ಚರ್ ಆಗ್ಬೋದು, ನಮ್ಮ ಒಂದು ಸಂಸ್ಕೃತಿ ಆಗ್ಬೋದು, ಎಲ್ಲೋ ಒಂದು ಕಳೆದು ಹೋಗ್ತಾ ಇದೆ ಅನ್ನೋದು ಎಲ್ಲರ ಭಾವನೆನೂ. ಸೊ ಅವರ ಒಂದು ಉಡುಪಿನಿಂದ ಹಿಡಿದು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಬರೋದ್ರಿಂದ ಹಿಡಿದು ಮಕ್ಕಳಿಗೂ ಸಹ ನಮ್ಮ ಒಂದು ಟ್ರೆಡಿಷ್ನಲ್ ಡ್ರೆಸ್ನ ಹಾಕ್ಕೊಂಡು ತುಂಬ ತಲ್ಲೀನರಾಗಿ ಅವರ ಮಕ್ಕಳನ್ನು ಮುಂದಿನ ಒಂದು ಭವಿಷ್ಯನ ಅವರು ತಾಯಿ ಸರಸ್ವತಿಲಿ ಮತ್ತು ಗಣಪತಿಯಲ್ಲಿ ಕೇಳ್ಕೊಂಡಿದ್ದಾರೆ. ತುಂಬ ಖುಷಿಯಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೇಡಮ್. ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯದ ಪ್ರಕಾರ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬ ಮಕ್ಕಳ ಭವಿಷ್ಯದ ಕಲಿಕೆಗೆ ಅದು ಹೇಗೆ ಸಹಕಾರ ಆಗುತ್ತೆ ಅಂತ ಹೇಳಿ? ಮೇಡಮ್, ನಮ್ಮ ಒಂದು ಭಾರತ ಈ ಒಂದು ಸಂಸ್ಕೃತಿ ಮತ್ತು ನಮ್ಮ ಒಂದು ಟ್ರೆಡಿಷನ್ ಮತ್ತು ಒಂದು ನಂಬಿಕೆ, ಈ ಒಂದ್ರ ಮೇಲೇ ನಾವು ಇಷ್ಟು ವರ್ಷ ಎಲ್ಲ ದೇಶಗಳಿಗಿಂತ ನಾವು ವಿಭಿನ್ನವಾಗಿದ್ದೀವಿ. ಸೊ ಈ ಒಂದು ಪರಂಪರೆಯನ್ನು ನಾವು ನಮ್ಮ ಮಕ್ಕಳಿಗೆ ನಾವು ಅದನ್ನು ತಿಳಿಸ್ಬೇಕು ಮತ್ತು ಅವರು ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಉದ್ದೇಶ ನಮ್ಮ ಈ ಶ್ರೀ ಗುರುಕುಲ್ ಸಂಸ್ಥೆದು. ಸೊ ಖಂಡಿತವಾಗ್ಲೂ ಈ ಒಂದು ಶ್ರದ್ಧೆ, ಆ ಒಂದು ಭಕ್ತಿ ಇದು ಎಲ್ಲ ಮಕ್ಕಳ ಮನಸ್ಸಿನಲ್ಲೂ ಇದ್ದೇ ಇರುತ್ತೆ, ಪೋಷಕರಲ್ಲೂ ಇರುತ್ತೆ. ಅದನ್ನು ಹೊರಗಡೆ ಹಾಕೋದು ಹೇಗೆ ಅನ್ನೋದನ್ನು ಎಲ್ಲ ಪೋಷಕರು ಕಾಯ್ತಾ ಇರ್ತಾರೆ. ಇದು ಒಂದು ಸಂದರ್ಭ. ಮೊದಲನೆಯದಾಗಿ ಮಗು ದೇವ್ರ ಮುಂದೆ ಕೂತು ನಾನು ಬರಿಬೇಕು, ನಾನು ದೇವ್ರ ಮುಂದೆ ಕೂತು ನಾನು ಕಲಿಬೇಕು ಅನ್ನೋ ಒಂದು ಅವಕಾಶ ಸಿಕ್ಕಿದೆ. ಇದು ಮುಂದೆನೂ ಅವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಭಾವನೆ ಮೇಡಮ್. ಇವತ್ತು ಅಕ್ಷರಾಭ್ಯಾಸ ಆಗಿದೆ, ಸ್ಕೂಲ್ ರಿಓಪನಿಂಗ್ ಯಾವಾಗ ಆಗುತ್ತೆ, ಜೊತೆಗೆ ಫಸ್ಟ್ ಡೇ ಮಕ್ಕಳನ್ನ ಹೇಗೆ ವೆಲ್ಕಮ್ ಮಾಡ್ಕೋಬೇಕು ಅನ್ನೋಂಥ ಪ್ಲ್ಯಾನಲ್ಲಿ ಇದ್ದೀರಾ, ಹೇಗೆ? ಮೇಡಮ್, ಆ್ಯಕ್ಚುಲಿ ಫಸ್ಟ್ 1 ವೀಕ್ ರಿಯಲಿ ಪೇರೆಂಟ್ಸ್, ಮಕ್ಕಳು ಅಳೋದಕ್ಕಿಂತ ಪೇರೆಂಟ್ಸ್ ಅಳ್ತಾರೆ. ಸೊ ಇಟ್ ಈಸ್ ವೆರಿ ಚಾಲೆಂಜಿಂಗ್ ಫಾರ್ ಅವರ್ ಗುರೂಜೀಸ್. ನಮ್ಮ ಗುರೂಜಿಗಳಿಗೆ ತುಂಬ ಒಂದು ಚಾಲೆಂಜಿಂಗು. ಸೊ ಮಕ್ಕಳ ಒಂದು ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡೋದು ಅವರ ಒಂದು ಕಂಫರ್ಟ್ಗೆ. ಯಾಕಂದರೆ ತುಂಬ ಮಕ್ಕಳು ಯಾವತ್ತೂ ಬೇರೆ ಜಾಗಕ್ಕೆ ಬಂದಿರಲ್ಲ. ಸೊ ಇದು ಒಂದು ಹೊಸ ಜಾಗ ಆಗುತ್ತೆ ಮಕ್ಕಳಿಗೆ. ಸೊ ಸ್ವಲ್ಪ ಮಟ್ಟಿಗೆ ಮಕ್ಕಳು ಪ್ಯಾನಿಕ್ ಆಗ್ತಾರೆ. ಆ ತಕ್ಕ ಮಟ್ಟಿಗೆ ನಾವು ಅವ್ರಿಗೆ ಆ್ಯಕ್ಟಿವಿಟೀಸ್ ಆಗ್ಬೋದು, ಅವರಿಗೆ ಖುಷಿ ಕೊಡೋ ಅಂಥ ಒಂದು ಸಂದರ್ಭಗಳನ್ನ ಕ್ರಿಯೇಟ್ ಮಾಡೋ ಮುಖಾಂತರ ನಾವು ಅವ್ರನ್ನ ಎಂಗೇಜ್ ಮಾಡ್ತೀವಿ. ತುಂಬ ಹೊತ್ತು ಇಟ್ಕೊಳ್ಳಲ್ಲ ಮೇಡಮ್, 1.5 ಅವರ್ ಮಾತ್ರ ಇಟ್ಕೊಂಡು ಅವ್ರನ್ನ ಫಸ್ಟ್ ಈ ಒಂದು ನಮ್ಮ ಒಂದು ಪರಿಸರಕ್ಕೆ ಅವರು ಹೊಂದ್ಕೊಳ್ಳೋ ರೀತಿಯಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ತಾ ನಿಧಾನವಾಗಿ ಅವರನ್ನು ರೆಗ್ಯುಲರ್ ಟೈಮ್ಗೆ ನಾವು ಕರಿತೀವಿ ಅವ್ರನ್ನ. M1, M2, M3 ಅವರಿಗೆ ಬಿಟ್ಟು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ಏಕೆಂದರೆ ಗುರುಕುಲ್ ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನವಾಗಿರೋವಂಥದ್ದು. ಏಕೆಂದರೆ ಫಸ್ಟ್ ಡೇ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂದರೆ ಆ ಮಗುನೂ ಕೂಡ ಏನೋ ಒಂದು ಇಟ್ಕೊಂಡು ಬಂದಿರುತ್ತೆ. ಟೀಚರ್ಸ್ ನನಗೋಸ್ಕರ ಏನೋ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ವೆಲ್ಕಮ್ ಮಾಡೋದಕ್ಕೆ ಡಿಫ್ರೆಂಟಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀರಾ? ಎಸ್ ಮೇಡಮ್, ಪ್ರತಿ ವರ್ಷನೂ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಥವಾ M2 ಇಂದ ಹಿಡಿದು PUC ವರ್ಗೂ ಮಕ್ಕಳು ಮೊದಲನೇ ದಿನ ಹೇಗೆ ಬರಮಾಡ್ಕೊತೀವಿ, ಆರತಿ ಮೂಲಕ ಅವ್ರಿಗೆ ತಿಲಕ ಇಟ್ಟು, ಸೊ ಒಂದು ಒಳ್ಳೆ ಉದ್ದೇಶದಲ್ಲಿ ಮಗು ಹೋದ ವರ್ಷ ಏನೆಲ್ಲ ಸಾಧನೆ ಮಾಡಬೇಕು ಅಂದ್ಕೊಂಡು ಇನ್ಕಂಪ್ಲೀಷನ್ ಆಗಿದೆ, ಅದನ್ನು ಈ ವರ್ಷ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ಪ್ರತಿ ಮಗುನೂ ಶಾಲೆ ಒಳಗಡೆ ಬರ್ತಾರೆ. ಅದನ್ನು ನಾವು ಸಹಕರಿಸೋದಕ್ಕೆ ನಾವು ಒಂದು ಒಳ್ಳೆ ಮನಸ್ಸಿನಿಂದ ಮಕ್ಕಳಿಗೆ ಒಂದು ತಿಲಕ ಇಟ್ಟು ಒಳಗಡೆ ಕರ್ಕೊಳ್ಳೋ ಅಂಥ ಒಂದು ಪದ್ಧತಿ ಇದೆ. ಅದಲ್ಲದಲ್ಲೇ ಕ್ಲಾಸ್ ಗುರೂಜೀಸ್ಗಳು ಅವ್ರವ್ರ ಕ್ಲಾಸ್ ರೂಮ್ಸ್ನ ಡೆಕೋರೇಟ್ ಮಾಡಿರ್ತಾರೆ. ಮಕ್ಕಳಿಗೆ ಸರ್ಪ್ರೈಸಸ್ ಆಗಿ ಅವ್ರಿಗೆ ಕೆಲವೊಂದು ಆ್ಯಕ್ಟಿವಿಟೀಸು ಫಸ್ಟ್ 3 days ಅವ್ರನ್ನ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಆಗಿ ಬುಕ್ಸು ಅದೇ ಒಂದು ಇದರಲ್ಲಿ ನಾವು ತೊಗೊಂಡೋಗಲ್ಲ. ಒಂದು 3 days ಅವ್ರಿಗೆ ಒಂದು ಆ್ಯಕ್ಟಿವಿಟೀಸ್ ಮೂಲಕನೇ ನಾವು ಬ್ರಿಡ್ಜ್ ಕೋರ್ಸ್ಗಳನ್ನ ಮಾಡಿಕೊಂಡು ಅದಾದ ನಂತರವಾಗಿ ಅವ್ರಿಗೆ ರೆಗ್ಯುಲರ್ ಆಗಿ ಏನು ಪಾಠಗಳನ್ನ ಶುರು ಮಾಡಬೇಕು ಅದನ್ನು ಶುರು ಮಾಡ್ತೀವಿ. ಒಂದು ಒಳ್ಳೆ
ಕಾನ್ಸೆಪ್ಟನ್ನು ಇಟ್ಕೊಂಡು ಸೊ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸ್ಕೂಲ್ ರಿಓಪನಿಂಗ್ ಆಗ್ತಾ ಇದೆ. ಮಕ್ಕಳು ಕೂಡ ತುಂಬ ಎಕ್ಸೈಟೆಡ್ ಆಗಿರ್ತಾರೆ. ನಾನು ಓದಿದ ಶಾಲೆಗೆ ಮತ್ತೆ 1.5 ಮಂತ್ 2 ಮಂತ್ ಆದಮೇಲೆ ಹೋಗ್ತಾ ಇದ್ದೀನಿ ಅನ್ನೋವಂಥದ್ದು. ಜೊತೆಗೆ ಒಳ್ಳೊಳ್ಳೆ ಪ್ಲ್ಯಾನ್ನ ಇಟ್ಕೊಂಡು ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿದ್ದೀರಾ. ಹಾಗೆ ಮುಂದೆ ಗುರುಕುಲಲ್ಲೂ ಕೂಡ ಇದೇ ರೀತಿಯಾಗಿ ಮತ್ತಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಹೇಳಿ ನಮ್ಮ ವಾಹಿನಿ ಮುಖಾಂತರನೂ ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ರಶ್ಮಿ ಮಧು ಜೈನ್ ಮೇಡಮ್ ಮಾತಾಗಿತ್ತು. ಸೊ ಒಂದು ಒಳ್ಳೆ ಅಂದರೆ ಈಗ ನೋಡಿ, ಪ್ರತಿಯೊಂದು ಮಗುನೂ ಕೂಡ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಅಥವಾ ಏನೋ ಒಂದು ಹೇಳೋದಾದರೆ, ಯಾವುದೇ ಒಂದು ಮಗು ಆದ್ರೂ ಕೂಡ ಜಗತ್ತಿಗೆ ಕಾಲಿಟ್ಟ ತಕ್ಷಣ ಕಲಿಕೆ ಅನ್ನೋದು ಅಲ್ಲಿಂದ ಆರಂಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಶಾಲೆಗೆ ಸೇರಿದಾಗ ಅದರ ಕಲಿಕೆನೂ ಕೂಡ ಆವಾಗ ಕಟ್ಟುನಿಟ್ಟಾಗಿ ಕೂಡ ಆರಂಭ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಗುರುಕುಲ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಕೂಡ ತುಂಬ ಯಶಸ್ವಿಯಾಗಿ ನಡೆದಿರೋವಂಥದ್ದು. ಒಳ್ಳೆಯದಾಗಲಿ ಎಲ್ಲ ಮಕ್ಕಳಿಗೂ ಕೂಡ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಚಿತ್ರ, ಪ್ರಗತಿ ಟಿವಿ, ತುಮಕೂರು.